ಹಾಯ್ ಫ್ರೆಂಡ್ಸ್, ನಾನಿವತ್ತು ಅಲಸಂದೆ ಕಾಳು ಅಂದರೆ ಹಸಿ ಅಲಸಂದೆ ಕಾಳಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಟೊಮೊಟೊ ಕೆಟ್ಟಿರುತ್ತೋ ಇಲ್ವೋ ಅಂತ ನೀವು ಒಂದು ಸಲ ಹಿಂಗೆ ಕಟ್ ಮಾಡಿ ನೋಡಿ ಬೇಯಿಸ್ಕೋಬೇಕಾಗುತ್ತೆ. ಏಕೆಂದರೆ ಮೇಲ್ಗಡೆ ಚೆನ್ನಾಗೇ ಇರ್ತವೆ ಟೊಮೊಟೊ, ಒಳಗಡೆ ಎಲ್ಲ ಕೆಟ್ಟೋಗ್ಬಿಟ್ಟಿರುತ್ತೆ. ಹಂಗಾಗಿ ನೀವು ಸ್ವಲ್ಪ ಚೆನ್ನಾಗಿರೋ ಟೊಮೊಟೊನ ನೋಡಿಕೊಂಡು ನೀವು ಬೇಯಿಸ್ಕೋಬೇಕಾಗುತ್ತೆ. ನಾನಿವಾಗ ಎರಡು ಎಲ್ಲ ಬೇಯಿಸ್ಕೊಂಡು ಮಿಕ್ಸಿಗೆ ರುಬ್ಕೊಂಡು ನೋಡಿ. ನಾನಿವಾಗ 2 ಸ್ಪೂನ್ ಧನಿಯಾ ಹಾಕೋತಾ ಇದ್ದೀನಿ. 2 ಸ್ಪೂನ್ ಧನಿಯಾ, 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳೋಣ. ಇಷ್ಟೇ, ಮಸಾಲೆ ಜಾಸ್ತಿ ನಾನು ಮಸಾಲೆ ಹಾಕೋತಾ ಇಲ್ಲ. ಚೆನ್ನಾಗಿರುತ್ತೆ ನೀವು ಈ ಥರ ಮಾಡಿಕೊಂಡ್ರೆ. ಸಿಂಪಲ್ಲಾಗಿ ಪಟಾಪಟ್ನೆ ನೀವು ಒಂದು ಸಿಂಪಲ್ ಸಾಂಬಾರು ಮಾಡ್ಕೋತಿದ್ದೀನಿ ಅಂತ ಅನಿಸಿದ್ರೆ ನೀವು ಈ ಥರ ಮಾಡ್ಕೊಳ್ಳಿ. ತುಂಬಾ ಟೇಸ್ಟ್ ಇರುತ್ತೆ ಮತ್ತು ಹೆಲ್ದಿ ಆಗಿರುತ್ತೆ. ಬದನೆಕಾಯಿ ಅಂದರೆ ಇದು ವಾಂಗಿ ಬದನೆಕಾಯಿ ಅಂತ ತಗೊಂಡು ನೀವು ಕಟ್ ಮಾಡಿ ಒಂದು ಆಲೂಗಡ್ಡೆ ಮತ್ತು ಇಷ್ಟನ್ನು ಹಾಕ್ಕೊಂಡು ಮತ್ತು ಅಲಸಂದೆ ಕಾಳನ್ನ ಚೆನ್ನಾಗಿ ತೊಳೆದು ಅದನ್ನು ನೀಟಾಗಿ ಸೋಸಿ ತೊಳ್ಕೊಬೇಕಾಗತ್ತೆ. ಅದನ್ನು ತೊಳ್ಕೊಂಡು ಆದಮೇಲೆ ಅದನ್ನು ಹಾಕ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕು ಅಂದರೆ ನೀವು ಎಷ್ಟು ನೀರು ಹಾಕೋತಾ ಇದ್ದೀರಾ ಅಂದರೆ ನಿಮಗೆ ಸಾಂಬಾರು ಜಾಸ್ತಿ ಸ್ವಲ್ಪ ತೆಳುವಾಗಿ ಬೇಕು ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಸಾಂಬಾರು ಹಾಕೋಬೋದು. ಇಲ್ಲ ನನಗೆ ಸ್ವಲ್ಪ ಗಟ್ಟಿ ಸಾಂಬಾರು ಬೇಕು ಅನ್ನೋರು ಕಮ್ಮಿ ನೀರು ಹಾಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 3 ವಿಷಲ್ನ ಹೊಡೆಸ್ಕೊಳ್ಳೋಣ. 3 ವಿಷಲ್ ಹೊಡೆದಾದ್ಮೇಲೆ ಅದನ್ನು ತೆಗೆದುಬಿಟ್ಟು ನಿಮಗೆ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡಿ ನೋಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ನಾನು ಗಟ್ಟಿ ಮಾಡ್ಕೊಂಡಿಲ್ಲ, ತೆಳುವಾಗೇ ಮಾಡ್ಕೊಂಡಿದ್ದೀನಿ. ರೈಸ್ಗೆ ಮಕ್ಳಿಗೆ ಹಾಕ್ಕೊಟ್ಟಾಗ ಚೆನ್ನಾಗಿ ಒಂಥರ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚಟಪಟ ಅನ್ನೋವರೆಗೂ ಸಿಡಿಸ್ಬಿಟ್ಟು ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಸಿಡಿಯೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಮತ್ತು ಅದೆಲ್ಲ ಹಾಕಿ ಡ್ರೈಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ಎಣ್ಣೆನ ಫಸ್ಟೇ ಹಾಕಿಲ್ಲ, ಎಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ಎಣ್ಣೆ ಹಾಕೋತೀನಿ. ಮತ್ತು ಇದಕ್ಕೆ ನಾನು ಒಂದು ಸ್ವಲ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ. ನೋಡಿ, ಈರುಳ್ಳಿನೂ ಅಷ್ಟೇ ಸ್ವಲ್ಪ ಹೊತ್ತು ಹಾಗೆಯೇ ಡ್ರೈಯಾಗಿ ಬೇಯಿಸ್ಕೊತೀನಿ, ಚೆನ್ನಾಗಿರುತ್ತೆ. ಅದನ್ನೆಲ್ಲ ಆದಮೇಲೆ ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ನೀವು ಗ್ಯಾಸ್ನ ಸ್ಲೋವಲ್ಲೇ ಇಟ್ಕೊಳ್ಳೋಕ್ಕೆ ಹೋಗಬೇಡಿ, ಫಾಸ್ಟಲ್ಲೇ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ. ಟೇಸ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕೊಡುತ್ತೆ ಟೇಸ್ಟನ್ನ. ಅದಾದಮೇಲೆ ನಾನಿವಾಗ ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಎಣ್ಣೆ ಬೇಕು ಅಂತ ಅನಿಸುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಜಾಸ್ತಿ ಎಣ್ಣೆ ಹಾಕೋಕ್ಕೆ ಹೋಗಿಲ್ಲ, ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಹಾಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅದೆಲ್ಲ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡೋಣ. ಫ್ರೈ ಮಾಡಿ ಅದು ಬೆಂದ ಮೇಲೆ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನು ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣಾಗಿ ಚೆಚ್ಕೊಂಡು ಬೆಳ್ಳುಳ್ಳಿನ ಹಾಕೋತೀನಿ. ಹಾಗೆ ಮಾಡಿ ಫ್ರೆಂಡ್ಸ್, ನೀವು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಬೇಕಾದರೆ ಹೆವಿ ಮಸಾಲೆ ಇಲ್ಲ ಮತ್ತು ಓವರ್ ಮಸಾಲೆ ಅನಿಸಲ್ಲ, ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗ ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿನ ಒಂದಷ್ಟೊತ್ತು ಬೇಯಿಸ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗೆಲ್ಲ ಬೆಂದದನ್ನು ಸಾಂಬಾರು, ಕುದ್ದಿರೋ ಸಾಂಬಾರಿಗೆ ಅದನ್ನ ಹಾಕ್ಬಿಟ್ಟು ಒಂದು ಕುದಿಸ್ಬಿಟ್ಟು ಸಾಂಬಾರನ್ನ ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಜಾಸ್ತಿ ನಾವು ನಮ್ಮ ಸೈಡು ಮುದ್ದೆಗೆ, ರೈಸ್ಗೆ ಯೂಸ್ ಮಾಡ್ಕೊತೀವಿ. ನೀವೇನಾದ್ರೂ ರೈಸ್ ಮಾಡ್ಕೊಂಡಿದ್ದೀರಾ ಅಂದರೆ, ಮುದ್ದೆ ಮಾಡಿಲ್ಲ ರೈಸ್ ಮಾಡಿದ್ದೀರಾ ಅಂದರೆ ಈ ಥರ ಮಾಡಿಕೊಂಡು ನೀವು ಇದು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಎಕ್ಸ್ಟ್ರಾನು ತಿಂತೀರಾ ನೀವು, ಅಷ್ಟು ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.